ಕ್ಲಾಸ್ ಕಲಿತ ನಂತರ ಇನ್ನು ಕಲಿಯೋದು ಬೇಡ ಅಂತೇಳಿ ಮುಂಬೈಗೆ ಹೋದರು. ಆನಂತರ ಊರಿಗೆ ಬಂದರು. ಯಕ್ಷಗಾನ ಆಸಕ್ತಿ ನಾರಾಯಣ ಶೆಟ್ಟರೊಟ್ಟಿಗೆಲ್ಲ ಸೇರಿಕೊಂಡು ಆಸಕ್ತಿ ಹೊರಟಿದ್ರು. ಶುರುವಿಗೆ ಕಟೀಲು ಮೇಳಕ್ಕೆ ಸೇರಿಕೊಂಡರು. 1-2 ವರ್ಷ ಕಟೀಲು ಮೇಳದಲ್ಲಿದ್ದು ಆನಂತರ ಎಲ್ಲ ಮೇಳಗಳಿಗೆ ಹೋಗಿ ಆಕೆಯರಿಗೆ ಮಂದತಿ ಮೇಳದಲ್ಲಿ ಸುಮಾರು 10-20 ವರ್ಷ ಮಾಡಿದರು. ಕಳೆದ ವರ್ಷ 50ನೇ ಅವರ ಕಾರ್ಯಕ್ರಮವನ್ನು ನಾವು ಕಿನ್ನಿಗೊಳ್ಳಿ ಭಾಳ ಅದ್ದೂರಿಯಲ್ಲಿ ಮಾಡಿ ಸನ್ಮಾನ ಮಾಡಿದ್ದೆವು. ಅವರ ಅದು ಶೆಟ್ಟಿಗಾರ ಮನೆತನ, ಎಲ್ಲರ ಮನೇಲಿ ಮಗ್ಗ ಎಲ್ಲ ಇತ್ತು. ಆ ಬಡತನ ಅವ್ರಿಗೆ ತೀರ್ವಗಟ್ಟಲಿಕ್ಕೆ ಹಣ ಇಲ್ಲ ಆ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ಒಂದು 50ನೇ ಇಸವಿಯಲ್ಲಿ. ಆ ಕಾಲದಲ್ಲಿ 48-47ರಲ್ಲಿ ಬ್ರಿಟಿಷರು ಅವರನ್ನು ಜಾಗವನ್ನು ವಶ ಮಾಡಲಿಕ್ಕೆ ಮಾಡಿದರು. ಆಗ ನಮ್ಮ ತಂದೆಯವರು ತೀರ್ವ ಕಟ್ಟಿಬಿಟ್ಟು ಅವರ ಸ್ಥಳವನ್ನು ಉಳಿಸಿಕೊಟ್ಟಿದ್ದಾರೆ. ಸುಮಾರು 250 ಎಕರೆ ಜಾಗ ಉಳಿಸಿಕೊಟ್ಟಿದ್ದಾರೆ ಬಡವರಿಗೆ ಆ ಕಾಲದಲ್ಲಿ, 48ರಲ್ಲಿ. ಈಗ ಆನಂತರ ಅವರು ಸ್ವಸಾಮರ್ಥ್ಯದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದ್ದಾರೆ. ಸಂತೋಷ ಆಯಿತು. ಯಾಕಂದರೆ ನಮ್ಮ ಕ್ಲಾಸ್ಮೇಟು ನನ್ನ ಮನೆಯಿಂದ 1/2 ಕಿಲೋಮೀಟರ್ ದೂರ ಅವರ ಮನೆ. ಅದು ಗೋಳಿಜೋರ ಹೇಳ್ತಾರೆ, ಕಿನ್ನಿಗೋಳಿ ಅಂತೇಳಿ ಹಾಕುವುದಾದ್ರೆ ಗೋಳಿಜೋರದವರು, ನಮ್ಮ ಮನೆ ಹತ್ತಿರದವರು ಅಂತ ಒಂದು ಮಹಾನ್ ವ್ಯಕ್ತಿಯಾಗಿ ಬೆಳೆದರು ಹಾಸ್ಯದಲ್ಲಿ. ಅದರಿಂದ ಇವತ್ತು ಎಲ್ಲರೂ ನಾವು ನೆನೆಸಿಕೊಳ್ಳುವ ಹಾಗೆ ಕೆಲಸ ಮಾಡಿದ್ದಾರೆ. ಅವರು ಈ ಆರೋಗ್ಯ ಸ್ವಲ್ಪ ಕೆಡ್ತಾ ಬಂದಿತ್ತು, ನಮ್ಮನ್ನು ಬಿಟ್ಟು ಹೋದರು. ಇವರು ಕರಿವಾಗ ಹೋಗಲೇಬೇಕಲ್ಲ, ಏನೇ ಇರಲಿ. ಆದರೆ ನಾವು ಸಂತೋಷ ಅಂತಂದರೆ ನನಗೆ ಸಂತೋಷ ಅಂತಂದರೆ ನನ್ನ ಒಟ್ಟಿಗೆ ಕಲಿತವರಲ್ಲ ಅಂತ ಹೇಳಿಕೊಂಡು, ಏನೇ ಇರಲಿ ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ, ಅವರ ಕುಟುಂಬಕ್ಕೆ ಸಹಿಸುವಂಥ ಶಕ್ತಿ ಬರಲಿ ಅಂತೇಳಿ ಹೇಳ್ತಾ ಅವರಿಗೆ ಶುಭವನ್ನು ಹಾರಿಸ್ತೇನೆ.